ನನ್ನ ಮೊದಲನೇ PR ಪ್ಯಾಕೇಜ್ನ ಅನ್ಬಾಕ್ಸ್ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಹಿಯರ್, ಐ ಆಮ್ ರಕ್ಷಾ ರೆಡ್ಡಿ. ಐ ಕ್ರಿಯೇಟ್ ಅ ಕಾಂಟೆಂಟ್ ರಿಲೇಟೆಡ್ ಟು ಫ್ಯಾಷನ್, ಬ್ಯೂಟಿ, ಲೈಫ್ ಸ್ಟೈಲ್. ಇನ್ಸ್ಟಾಗ್ರಾಮಿಂದ ನನಗೆ ನನ್ನ ಮೊದಲನೇ PR ಪ್ಯಾಕೇಜ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಎಕ್ಸೈಟೆಡ್. ಸ್ವಲ್ಪ ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 2021ನಲ್ಲಿ ಏನೂ ಗೊತ್ತಿಲ್ಲದಂಗೆ ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಆಗಿ ಪೋಸ್ಟ್ ಹಾಕ್ತಾ ಇದ್ದೆ. ಆಲ್ಸೋ ಕೆಲವೊಂದಷ್ಟು ರೀಲ್ಸ್ನ ಅವಾಗ ಇವಾಗ ಪೋಸ್ಟ್ ಮಾಡ್ತಾ ಇದ್ದೆ. ಆನ್ ಆ್ಯಂಡ್ ಆಫ್ ಇರ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ. ಯಾವಾಗಲೂ ನಾನು ತುಂಬ ಆ್ಯಕ್ಟಿವ್ ಇರ್ತಾ ಇರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅದು. ಮೇ ಬಿ ಆ ವಿಡಿಯೋ ತುಂಬ ಚಿಕ್ಕದಿರುತ್ತೆ, ಬಟ್ ಅದರಿಂದ ಎಫರ್ಟ್ಸ್ ತುಂಬ ದೊಡ್ಡದಿರುತ್ತೆ. ಯೂಟ್ಯೂಬ್ಗೆ ಅಂತ ಅಂದರೆ ನನಗೆ ಕಂಫರ್ಟಬಲ್ ಆಗಿ ಏನು ಬೇಕಾದರೂ ಹೇಗೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ಮಾತಾಡ್ಬಿಡ್ತೀನಿ. ಹಾಫ್ ಆನ್ ಅವರಲ್ಲಿ ಕುತ್ಕೊಂಡ್ರೆ ಒಂದು ವಿಡಿಯೋನ ಆರಾಮಾಗಿ ಮಾಡ್ತೀನಿ. ಬಟ್ ಇನ್ಸ್ಟಾಗ್ರಾಮ್ ಇಸ್ ನಾಟ್ ಲೈಕ್ ದ್ಯಾಟ್ ಫಾರ್ ಮೀ. ಅದು ಒಂಥರ ಹೊಸ ವಿಷಯ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜನ ನೋಡ್ತಾರೆ, ಕನ್ಸಿಸ್ಟೆಂಟ್ ಆಗಿದ್ದರೆ ತುಂಬ ಬೇಗ ಕ್ಲಿಕ್ ಆಗಿಬಿಡ್ತೀವಿ ಅಂತ ನನಗೆ ಹಾಗೆ ಇರೋದು. ಸೊ ಆ ಥರ ಎಲ್ಲ ಇದ್ದಾಗ ನಾವು ತುಂಬಾ ಪ್ರೆಸೆಂಟಬಲ್ ಆಗಿ ಇರಬೇಕಾಗತ್ತೆ, ತುಂಬ ಕ್ಲೀನಾಗಿ ನೀಟಾಗಿ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಬಟ್ ಯೂಟ್ಯೂಬ್ ಈಸ್ ಲೈಕ್ ನನಗೆ ಏನು ಮಾತಾಡಿದ್ರು ಅಂದರೆ ಏನು ಮಾತಾಡಿದ್ರು ಅಂತ ಅಂದ್ರೂ ನಾನು ಸೆನ್ಸ್ ಇಟ್ಕೊಂಡೇ ಮಾತಾಡ್ತೀನಿ. ಬಟ್ ಯೂಟ್ಯೂಬ್ ಜೊತೆ ನಂಗೆ ಒಂದು ಕಂಫರ್ಟಬಲ್ ಇದೆ. ಯಾಕಂದರೆ ತುಂಬ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ನನಗೆ ಆ ಒಂದು ಕಂಫರ್ಟ್ನೆಸ್ ಇದೆ, ಈಸಿಯಾಗಿ ಮಾತಾಡ್ಬೋದು ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ಸ್ಟಾಗ್ರಾಮ್ ಸ್ವಲ್ಪ ನಾನು ಪ್ರಿಪೇರ್ ಆಗಿ ವಿಡಿಯೋ ಮಾಡಬೇಕಾಗತ್ತೆ. ಬಟ್ ಯೂಟ್ಯೂಬ್ ಇಸ್ ನಾಟ್ ಲೈಕ್ ದಟ್. ಸೊ ಫೈನಲಿ ಸಂಡೇ ಬೆಳಗ್ಗೆ ನನಗೆ ಒಂದು ಗುಡ್ ನ್ಯೂಸ್ ಬಂತು ದ್ಯಾಟ್ ವಿ ಆರ್ ಸೆಂಡಿಂಗ್ ಯು PR ಪ್ಯಾಕೇಜ್ ಅಂತ ಫ್ರಮ್ ಬೇಸ್ ಕ್ಲಬ್. ತುಂಬ 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 ಖುಷಿ ಆಯಿತು. ಬಿಕಾಸ್ ಎಲ್ಲ ಕ್ರಿಯೇಟರ್ಗೂ ಒಂದು ಆಸೆ ಇರುತ್ತೆ, ಅವ್ರಿಗೆ ಅಂತ ಒಂದು PR ಪ್ಯಾಕೇಜ್ ಬರಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಇಟ್ಸ್ ಲೈಕ್ ನಾವು ಮಾಡ್ತಾ ಇರುವಂಥ ಎಫರ್ಟ್ಸ್ನ ಯಾರೋ ಒಬ್ಬರು ಗುರುತಿಸ್ತಾ ಇದ್ದಾರೆ, ನಮ್ಮನ್ನ ನೋಡಿ ರೆಕಗ್ನೈಸ್ ಮಾಡಿ ಅವರ ಪ್ರಾಡಕ್ಟ್ಸ್ನ ನಂಬಿ ನಮಗೆ ಕೊಡ್ತಾರೆ. ಅದನ್ನು ನಾವು ಯೂಸ್ ಮಾಡಿ ರಿವ್ಯೂ ಹೇಳಬೇಕು. ಸೊ ಇಟ್ಸ್ ವಾಟ್ ಲೈಕ್ PR ಪ್ಯಾಕೇಜ್ ಅಂದರೆ ಅದು. ಅವರು ನಮಗೆ ಪ್ರಾಡಕ್ಟ್ಸ್ನ ಕೊಡ್ತಾರೆ, ನಾವು ಅದನ್ನು ರಿವ್ಯೂ ಮಾಡಿಬಿಟ್ಟು ಅವ್ರಿಗೆ ಅಂದರೆ ಯೂಸ್ ಮಾಡಿಬಿಟ್ಟು ರಿವ್ಯೂ ಹೇಳಬೇಕು. ನಮ್ಮ ಹಾನೆಸ್ಟ್ ಆ್ಯಂಡ್ ಜೆನ್ಯೂನ್ ರಿವ್ಯೂನ ಹೇಳಬೇಕಾಗಿರುತ್ತೆ. ಸೊ ಅದೆಲ್ಲ ಪಕ್ಕಕ್ಕಿಟ್ಟರೆ ಇದು ಬರೋದಿದೆಯಲ್ಲ, ಒಂದು ದೊಡ್ಡ ಹರಸಾಹಸನೇ ಇರುತ್ತೆ. ಇದರಿಂದ ತುಂಬ ತುಂಬ ಎಫರ್ಟ್ಸ್ ಇರುತ್ತೆ. ಪ್ರತಿಯೊಂದು ವೀಡಿಯೋನೂ ಒಳ್ಳೆ ರೀಚ್ ಆಗಿರಬೇಕು. ಪ್ರತಿಯೊಂದರ ಹಿಂದೆನೂ ನಮ್ಮ ಎಡಿಟಿಂಗಲ್ಲಿ ಕ್ರಿಯೇಟಿವಿಟಿ ಇರಬೇಕು. ನಮ್ಮ ಮಾತಾಡೋ ಶೈಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರಿಗೂ ಎಲ್ಲನೂ ಈಸಿಯಾಗಿ ಸಿಗಲ್ಲ. ನನಗೆ 2021 to 2025 ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಅ ಈಸಿ ಜರ್ನಿ. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಭಯ ಪಟ್ಕೊಂಡು ವೀಡಿಯೋಸ್ನ ಮಾಡಿದ್ದೀನಿ, ತುಂಬ ಭಯ ಪಟ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದಿದೆ. ಹೆಂಗೆ ಹೋಗುತ್ತೋ, ಹೆಂಗೆ ತೊಗೊಳ್ತಾರೋ, ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ಹಲವಾರು ಸತಿ ನನಗೆ ಬೋರ್ ಆಗಬೇಕು ಅಷ್ಟು ಸತಿ ಎಡಿಟಿಂಗಲ್ಲಿ ಕುತ್ಕೊಂಡು ವೀಡಿಯೋಸ್ನ ರಿಪೀಟ್ ಟೆಲಿಕಾಸ್ಟಲ್ಲಿ ನೋಡಿರ್ತೀನಿ. ಸೊ ಹಾಕಿದಾಗ ನೋಡೋ ಇಂಟ್ರೆಸ್ಟೇ ಇರೋದಿಲ್ಲ ನಮಗೆ. ಸೊ ಫೈನಲಿ ಐ ಆಮ್ ಗ್ರೇಟ್ಫುಲ್ ಫಾರ್ ಯೂನಿವರ್ಸ್ ಆ್ಯಂಡ್ ದೇವರಿಗೆ ತುಂಬ ತುಂಬ ಗ್ರೇಟ್ಫುಲ್. ಸೊ ಈ ಥರ ಒಂದು PR ಪ್ಯಾಕೇಜ್ ಮೇ ಬಿ ಇದು ಚಿಕ್ಕದಿರ್ಬೋದು, ಬಟ್ ಫಾರ್ ಮೀ ಇಟ್ ಈಸ್ ವೆರಿ ವೆರಿ ಬಿಗ್. ಅದು ಒಂದು ಕ್ರಿಯೇಟರ್ಗೆ ಮಾತ್ರನೇ ಗೊತ್ತಾಗೋದು ಆ ಫೀಲಿಂಗ್ ಏನು ಅಂತ. ಬಿಕಾಸ್ ಇದಕ್ಕೆ ನಾನಂತೂ ತುಂಬ ಕ್ರೇವ್ ಮಾಡ್ತಿದ್ದೆ. ದಿಸ್ ವಾಸ್ ಆಲ್ಸೋ ಆನ್ ಮೈ ವಿಷನ್ ಬೋರ್ಡ್. ಸೊ ಫೈನಲಿ ಐ ಮೇಡ್ ಇಟ್ ಹ್ಯಾಪನ್. ಟಚ್ ವುಡ್, ಯಾರು ದೃಷ್ಟಿ ಹಾಕಬೇಡಿ. ಬಿಕಾಸ್ ಇದೆಲ್ಲನೂ ನಿಮ್ಮ ಸಪೋರ್ಟ್. ನೀವು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರೋದ್ರಿಂದನೇ ಇದು ಸಾಧ್ಯ ಆಗಿರೋದು. ಸೊ ಫೈನಲಿ ಲೆಟ್ಸ್ ಅನ್ಬಾಕ್ಸ್ ಮೈ PR ಪ್ಯಾಕೇಜ್. ಅದಕ್ಕೂ ಮುಂಚೆ ನನ್ನ ರಾ ರಿಯಾಕ್ಷನ್ ಹೇಗಿತ್ತು ಇದು ಬಂದಾಗ ಅಂತ ಶೇರ್ ಮಾಡ್ತೀನಿ ನೋಡಿ. ಸಂಡೇ ಬೆಳಗ್ಗೆ ನನಗೆ ಮೆಸೇಜ್ ಬರುತ್ತೆ, ನಿಮ್ಮ PR ಪ್ಯಾಕೇಜ್ ಇವತ್ತು ಬರುತ್ತೆ, ಕೋಡ್ ಹೇಳಿಬಿಟ್ಟು ಡೆಲಿವರಿ ಏಜೆಂಟಿಂದ ನಿಮ್ಮ PR ಪ್ಯಾಕೇಜ್ನ ರಿಸೀವ್ ಮಾಡ್ಕೊಳ್ಳಿ ಅಂತ. ನನಗೆ ಎಷ್ಟು ಕನ್ಫ್ಯೂಷನ್ ಇತ್ತು ಅಂತ ಅಂದರೆ ಇದು ನಿಜವಾಗ್ಲೂ ಬರುತ್ತಾ ಇಲ್ವಾ, ಈ ಥರ ಹಲವಾರು ಕನ್ಫ್ಯೂಷನ್ ಇತ್ತು. ಸೊ ಫೈನಲಿ ಬಂತು. ತುಂಬಾ ಖುಷಿಯಾಗಿತ್ತು. ಯಾವತ್ತೂ ನಾನು ಏನು ಆನ್ಲೈನಿಂದ ತೊಗೊಂಡು ಓಪನೇ ಮಾಡಿಲ್ವೇನೋ ಅನ್ನೋ ಥರ ರಿಯಾಕ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ಐ ವಾಸ್ ಸೋ ಮಚ್ ಹ್ಯಾಪಿ. ನನಗೆ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಐ ವಾಸ್ ಸೋ ಎಮೋಷ್ನಲ್ ರೈಟ್ at that moment. Because
ಆ ಒಂದು PR ಪ್ಯಾಕೇಜ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ತುಂಬ ವರ್ಷಗಳ ಕಷ್ಟ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಬಹುದು. ಇನ್ಕನ್ಸಿಸ್ಟೆಂಟ್ ಆಗಿ ಇದ್ರೂ ನೀವು ಎಲ್ಲರೂ ಒಳ್ಳೆ ರೀಚ್ನ ಕೊಟ್ಟಿದ್ದೀರಾ ನನಗೆ. ಕಾಲೇಜ್ ಔಟ್ಫಿಟ್ ಐಡಿಯಾಸ್ ಅಂತ ವಿಡಿಯೋಸ್ನ ಮಾಡ್ತಿದ್ದೆ, ತುಂಬ ಒಳ್ಳೆ ರೀಚ್ ಸಿಕ್ತು. ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ, ಅದೇನು ಪ್ರಾಡಕ್ಟ್ಸ್ ಅಂತ ಇವಾಗ ನೀವೇ ನೋಡಿ. ನೋಡಿದ್ರಲ್ಲ, ತುಂಬಾ ಎಮೋಷ್ನಲ್ ಆಗಿದೆ. ಸೊ ಈ ಥರ ಇದೆ, ಲೆಟ್ಸ್ ಓಪನ್ ದಿಸ್. ಹಿಂಗಿದೆ ಫ್ರಮ್ ಬೇಸ್ ಕ್ಲಬ್. ಅವರ ಪ್ರಾಡಕ್ಟ್ಸ್ 100% ವೀಗನ್, ಪ್ಯಾರಬಿನ್ ಫ್ರೀ, ಆಲ್ಕೋಹಾಲ್ ಫ್ರೀ, ಆಲ್ಸೋ ಸೋಪ್ ಫ್ರೀ, ಮತ್ತು ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ನ ಯೂಸ್ ಮಾಡಿರಲ್ಲ. ಆ್ಯಂಡ್ ಆಲ್ಸೋ ದೇರ್ ಪ್ರಾಡಕ್ಟ್ಸ್ ಆರ್ ಕ್ರುಯಾಲಿಟಿ ಫ್ರೀ. ಐ ವಾಸ್ ಮೇಡ್ ಫಾರ್ ಯು ಅಂತ ಇದೆ ಇದ್ರ ಮೇಲೆ. ಲುಕ್ ಅಟ್ ದಿಸ್, ಹೌ ಕ್ಯೂಟ್ ಇಟ್ ಇಸ್. ಸೊ ಫಸ್ಟ್ಲಿ ದೇ ಹ್ಯಾವ್ ಸೆಂಟ್ ಮಿ ಅ ಲೆಟರ್, like personal thing. Welcome to the base club, and yeah, this is your first PR ಅಂತ ಎಲ್ಲ ಪಾಪ ಲೆಟರ್ನ ಬರೆದು ಕಳಿಸಿದ್ದಾರೆ. I just love handwritten letters. And after this they have sent me the silicone face mask applicator and lip facial cleansing brush anta. This is how it is. Let me open this for you. ಈ ಥರ ಇದೆ, ಇದು ತುಂಬ ಚೆನ್ನಾಗಿದೆ. ಲುಕ್ ಅಟ್ ದಿಸ್, ಸೋ ಅಮೇಝಿಂಗ್. ತುಂಬ ಇಷ್ಟ ಆಯಿತು ನನಗೆ. ದಿಸ್ ಇಸ್ ಲೈಕ್ ಫೇಸ್ ಮಾಸ್ಕ್ ಅಪ್ಲಿಕೇಟರ್. ಹೀಗೆ ಫೇಸ್ ಮಾಸ್ಕ್ನ ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಲಿಪ್ ಫೇಶಿಯಲ್ ಕ್ಲೆನ್ಸಿಂಗ್ ಬ್ರಷ್ ಇದು. ಸಿ ಹೌ ದಿಸ್ ಇಸ್ ಹೌ ಇಟ್ ಲುಕ್ಸ್. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ದಿಸ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಯೂಟ್ ಸ್ಮೈಲಿ ಕಳಿಸ್ಕೊಟ್ಟಿದ್ದಾರೆ. Like this, I can put it here. Next is Base Club anti-dandruff plus keratin shampoo with conditioner, dandruff and damage control. This is how the packaging looks like. So chic and amazing. And also ಇದು ನೀವು ಶಾಂಪೂ ಮತ್ತು ಕಂಡೀಷ್ನರ್ ಎರಡೆರಡು ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ಇದನ್ನು ಒಂದನ್ನೇ ನೀವು ಯೂಸ್ ಮಾಡ್ಬೋದು. ಡೆಫಿನೆಟ್ಲಿ ಐ ಯೂಸ್ ದಿಸ್. ಐ ಆಮ್ ಆಲ್ರೆಡಿ ಯೂಸಿಂಗ್ ದಿಸ್. ಇನ್ನೂ ಒಂದು ಸ್ವಲ್ಪ ದಿನ ಹಾನೆಸ್ಟಾಗಿ ಯೂಸ್ ಮಾಡಿ ನಾನು ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಡೆಫಿನೆಟಾಗಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ದಿಸ್ ಇಸ್ ಹೌ ದ ಪ್ಯಾಕೇಜಿಂಗ್ ಲುಕ್ಸ್ ಲೈಕ್. ಆ್ಯಂಡ್ ದೆನ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಪ್ರಾಡಕ್ಟ್. ಲುಕ್ ಅಟ್ ದಿಸ್ ಬೇಸ್ ಕ್ಲಬ್ ಗೋಟ್ ಮಿಲ್ಕ್ ಫೇಸ್ ವಾಶ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಗೋಟ್ ಮಿಲ್ಕ್ ಫೇಸ್ ವಾಶ್ ಜೆಂಟಲಿ ಕ್ಲೆನ್ಸಸ್ ಆ್ಯಂಡ್ ಹೈಡ್ರೇಟ್ಸ್, ಲಿವಿಂಗ್ ಯುವರ್ ಸ್ಕಿನ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ರಿಫ್ರೆಶ್ಡ್. ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ನ ಕೇಳ್ಪಟ್ಟಿದ್ದೀನಿ. ಐ ವಾಂಟ್ ಟು ಟ್ರೈ ದಿಸ್ ಸೋ ಬ್ಯಾಡ್ಲಿ. ಐ ಡೆಫಿನೆಟ್ಲಿ ಗಿವ್ ಅ ರಿವ್ಯೂ ಆನ್ ದಿಸ್. ಆ್ಯಂಡ್ ನೆಕ್ಸ್ಟ್ ದೇ ಹ್ಯಾವ್ ಸೆಂಟ್ ದ ಮ್ಯಾನ್ಯುಯಲ್ ಬುಕ್, ಅಂದರೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂತ ದೇ ಹ್ಯಾವ್ ಸೆಂಟ್ ಇಟ್. ದೇ ಹ್ಯಾವ್ ಸೋ ಮೆನಿ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಅವ್ರ ಹತ್ರ. ಸೊ ಇಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ, ಇಫ್ ಯು ವಾಂಟ್, ಯು ಗೈಸ್ ಕ್ಯಾನ್ ಚೆಕ್ ದೇರ್ ವೆಬ್ಸೈಟ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಲ್ಸೋ ದೇ ಹ್ಯಾವ್ ದೇರ್ ಯೂಟ್ಯೂಬ್ ಚಾನೆಲ್ ಟು. ಸೊ ಯು ಕ್ಯಾನ್ ಗೋ ಚೆಕ್ ದೇರ್ ಪ್ರಾಡಕ್ಟ್ಸ್, ಚೆಕ್ ದೇರ್ ರಿವ್ಯೂ, ಆ್ಯಂಡ್ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನಾನು ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಇದು ಹೆಲ್ಪ್ ಆಗುತ್ತೆ ನಿಮಗೆ ಪ್ರಾಡಕ್ಟ್ಸ್ ನೀವು ಕೂಡ ಬೈ ಮಾಡಬೇಕು ಅಂತ ಅಂದರೆ. ಮತ್ತಷ್ಟು ಇದೇ ರೀತಿ ಹೆಚ್ಚು ಕಾಂಟೆಂಟ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ, ನಿಮಗೂ ಕೂಡ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯುವರ್ ಗರ್ಲ್ ಇಸ್ ಗ್ರೋಯಿಂಗ್ ನೌ. ಸೊ ಟಚ್ ವುಡ್, ಇದು ಎಲ್ಲನೂ ನಿಮ್ಮ ಸಪೋರ್ಟಿಂದಾನೇ ಸಾಧ್ಯ. ಆ್ಯಂಡ್ ಆಲ್ಸೋ ಈಕ್ವಲಿ ನನ್ನ ಎಫರ್ಟ್ಸ್ ಕೂಡ ಅಷ್ಟೇ ಇದೆ. ಐ ಲೈಕ್ ಟು ಟೇಕ್ ಅ ಮೂಮೆಂಟ್ ಆ್ಯಂಡ್ ಅಪ್ರಿಷಿಯೇಟ್ ಮೈ ಸೆಲ್ಫ್ ಫಾರ್ ಡೂಯಿಂಗ್ ದಿಸ್ ಆ್ಯಂಡ್ ನಾಟ್ ಗಿವಿಂಗ್ ಅಪ್ ಎನಿವೇರ್. ಬಿಕಾಸ್ ತುಂಬ ಸತಿ ಅನಿಸಿದೆ ಗಿವ್ ಅಪ್ ಮಾಡೋಣ, ರೀಚ್ ಸಿಗ್ತಾ ಇಲ್ಲ, ಓಡ್ತಾ ಇಲ್ಲ. ತುಂಬ ಸತಿ ತುಂಬ ಥರ ಅನಿಸಿದೆ. ಬಿಕಾಸ್ ಎವ್ರಿಬಡಿ ತುಂಬ ಲೆಸ್ ಫಾಲೋವರ್ಸ್ ಇರೋರು ಕೂಡ PR ಪ್ಯಾಕೇಜಸ್ನ ತೊಗೊಂಡು ಅನ್ಬಾಕ್ಸ್ ಮಾಡ್ತಾಯಿದ್ರು. ಅವರಿಗೆಲ್ಲ ಸಿಗ್ತಾ ಇದೆ, ನನಗೇನು ಸಿಗ್ತಾ ಇಲ್ಲ, ನನ್ನ ಕಂಟೆಂಟಲ್ಲಿ ಏನು ಕಮ್ಮಿ ಆಗಿದೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿರೋದು ಇದೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಕಂಟೆಂಟ್ ಮಾಡೋದು, ಯುನೀಕಾಗಿ ಏನಾದರೂ ಮಾಡಬೇಕು. ಬೀಯಿಂಗ್ ಅ ಬ್ಯೂಟಿ ಆ್ಯಂಡ್ ಫ್ಯಾಷನ್ ರಿಲೇಟೆಡ್, ಮೇಕಪ್ ರಿಲೇಟೆಡ್, ಸ್ಕಿನ್ ಕೇರ್ ರಿಲೇಟೆಡ್ ಕಾಂಟೆಂಟ್ ಕ್ರಿಯೇಟರ್ ಇಸ್ ನಾಟ್ ಅ ಈಸಿ ಥಿಂಗ್. ವ್ಲಾಗ್ ಅಂದರೆ ನಾವು ಒಂದಿನ ಎಲ್ಲೋ ಹೋಗಿ ಏನಾದರೂ ತೋರಿಸ್ಬೋದು. ಬಟ್ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ಅಂತ ಬಂದರೆ ಒಂದ್ಸತಿ ಹಾಕಿದ ಪ್ರಾಡಕ್ಟ್ನ, ಒಂದ್ಸತಿ ಹಾಕೊಂಡಿದ್ದ ಬಟ್ಟೆನ ಪದೇ ಪದೇ ಹಾಕ್ಕೊಂಡು ಪದೇ ಪದೇ ಮಾಡಿದ್ರೆ ನಿಮಗೂ ಕೂಡ ಬೋರ್ ಅಂತ ಅನಿಸುತ್ತೆ. ನಾವು ಸ್ಟ್ಯಾಂಡ್ ಔಟ್ ಆಗಬೇಕು ಯುನೀಕ್ ಆಗಿ ಅಂತ ಅಂದರೆ ವಿ ಶುಡ್ ಹ್ಯಾವ್ ದಟ್
ಕ್ರಿಯೇಟಿವ್ ಸ್ಕಿಲ್ಸ್ ಇರಲೇಬೇಕು ನಮ್ಮಲ್ಲಿ, ಇಲ್ಲ ತುಂಬ ಒಂಥರ ಕಷ್ಟ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ ನನ್ನ ಕೈಯಲ್ಲಿ ಆದಂಗೆ ಹೆಂಗೆ ಮಾಡಬೇಕು, ಏನು ಎಫರ್ಟ್ಸ್ ಇರಬೇಕು ಅಂತ. ಐ ಹೋಪ್ ನಿಮ್ಗೆ ಅದೆಲ್ಲ ಇಷ್ಟ ಆಗ್ತಾ ಇದೆ ಅಂತ. ಇನ್ನೂ ಹೆಚ್ಚು ಹೆಚ್ಚು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನನಗೂ ಕೂಡ ಇದೆಲ್ಲ ಸಾಧ್ಯನಾ ಅಂತ ಒಂದು ಸತಿ ಅನಿಸಿದ್ದಿದೆ. ಇಫ್ ಐ ಕ್ಯಾನ್ ಡೂ ದಿಸ್ ದೆನ್ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಆಲ್ಸೋ ಡೂ ದಿಸ್. ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡ್ಗೆ ಹೇಗೆ ಎಂಟರ್ ಆಗಬೇಕು ಅಂತ ಏನಾದರೂ ನಿಮಗೆ ತಿಳ್ಕೋಬೇಕು ಅಂತ ಇದ್ದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.